ಹಾಯ್ ಗಾಯ್ಸ್, ಇವತ್ತಿನ ವಿಡಿಯೋದಲ್ಲಿ ನಮ್ಮ ಆಫೀಸಿಂದ ಟೀಮ್ ಔಟಿಂಗ್ ಹೋಗ್ತಾ ಇದ್ದೀವಿ. ಯಾವ ಪ್ಲೇಸ್ ಅಂತ ಗೊತ್ತಾಗಬೇಕಾ? ಹಾಗಿದ್ರೆ ಸ್ಕಿಪ್ ಮಾಡದೆ ಈ ವಿಡಿಯೋ ನೋಡಿ. ನಾವು ಬ್ಯಾಂಗ್ಳೂರಿಂದ ಜರ್ನಿ ಸ್ಟಾರ್ಟ್ ಮಾಡಿದ್ದು 12 ಗಂಟೆ ಆಯಿತು. ಎಲ್ಲರೂ ಬಂದು ಬಸ್ ಹತ್ತಿ ಬಸ್ ಸ್ಟಾರ್ಟ್ ಆಗೋದ್ರೊಳಗೆ 12 ಆಗೇ ಹೋಯಿತು. ಆಮೇಲೆ ಜರ್ನಿ ಕೂಡ ಸ್ಟಾರ್ಟ್ ಆಯಿತು. ಅದಾದಮೇಲೆ ಸ್ವಲ್ಪ ಬ್ರೇಕ್ ತೊಗೊಂಡು ಕಾಫಿ ಟೀ ಕುಡಿದು ಅಲ್ಲೇ ಇದ್ದ ನಮ್ಮ ಪುಟಾಣಿ ಮೊಲಗಳನ್ನು ಮಾತಾಡಿಸ್ಕೊಂಡು ಮತ್ತೆ ನಮ್ಮ ಬಸ್ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಬಸ್ ಹತ್ತಿದ ಮೇಲೆ ಸುಮ್ಮನೆ ಕೂರ್ತೀವಾ? ಚಾನ್ಸೇ ಇಲ್ಲ. ಸ್ವಲ್ಪ ತರಲೆ ಮಾಡಿಕೊಂಡು ಫುಲ್ ಜೋಶಲ್ಲಿ ಡ್ಯಾನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಡ್ಯಾನ್ಸ್ ಮಾಡ್ತಾ ಮಾಡ್ತಾ ಟೈಮು 4 ಗಂಟೆನೇ ಆಗೋಯ್ತು. ಟೈಮ್ ಆಗಿದ್ದು ಕೂಡ ಗೊತ್ತಾಗಲಿಲ್ಲ. ಕಾಲು ಕೂಡ ನೋವಾಯಿತು. ಇನ್ನೇನು ಸುಸ್ತಾಯ್ತಲ್ವಾ, ಬೆಳಗ್ಗೆ ಟ್ರೆಕ್ಕಿಂಗ್ ಮಾಡಬೇಕಲ್ವಾ ಅಂದ್ಬಿಟ್ಟು 1 ಅವರ್ ಆದರೂ ರೆಸ್ಟ್ ಮಾಡೋಣ ಅಂತ ಮಲ್ಕೊಂಡ್ವಿ. ಬೆಳಗ್ಗೆ ಎದ್ದು ನೋಡೋದ್ರೊಳಗೆ ನಮ್ಮ ಡೆಸ್ಟಿನೇಷನ್ ಪಾಯಿಂಟ್ ಕೂಡ ನಾವು ತಲುಪಿದ್ವಿ. ಟೈಮು 5 ಗಂಟೆ ಆಗಿತ್ತು. ಡೆಸ್ಟಿನೇಷನ್ ರೀಚ್ ಕೂಡ ಆಗಿದ್ವಿ. ಹೇ ವೇಟ್, ರೆಸಾರ್ಟ್ ಯಾವುದು ಅಂತ ಹೇಳಿಲ್ಲ ಅಲ್ವಾ? ನಾವು ಬಂದಿರೋದು ಸಕಲೇಶ್ಪುರದಲ್ಲಿರೋ ಮೂರ್ಕಂಡ್ ವ್ಯಾಲಿ ರೆಸಾರ್ಟ್ಗೆ. ಸೊ ಬಂದ ತಕ್ಷಣ ಹೋಗ್ಬಿಟ್ಟು ಫ್ರೆಶ್ ಅಪ್ ಆಗಿ ಬಿಸಿ ಬಿಸಿ ಕಾಫಿ ಕುಡಿದು ನಮ್ಮ ಟ್ರೆಕ್ಕಿಂಗ್ನ ನಾವು ಸ್ಟಾರ್ಟ್ ಮಾಡಿದ್ವಿ. ಸ್ಟಾರ್ಟ್ ಮಾಡಿ ಸ್ವಲ್ಪ ಹೊತ್ತಲ್ಲೇ ನಮಗೆ ಕಾಲು ನೋವು ಶುರುವಾಯಿತು. ಅದಾದಮೇಲೆ ಸ್ವಲ್ಪ ಬ್ರೇಕ್ ತೊಗೊಳ್ಳೋಣ ಅಂದ್ಬಿಟ್ಟು ನನ್ನ ಫ್ರೆಂಡ್ ಹೇಳಿ ವೀಡಿಯೋಸ್ನ ಸ್ಟಾರ್ಟ್ ಮಾಡಿಕೊಂಡೆ. ಅಲ್ಲೇ ನನಗೆ ಹೆಂಗೆ ಬರುತ್ತೋ ಹಂಗೆ ಗೊತ್ತಿರೋ ಥರ ವೀಡಿಯೋಸ್ನೆಲ್ಲ ಮಾಡು ಅಂತ ಹೇಳ್ತಾ ಇದ್ದೆ. ಆಮೇಲೆ ನನಗೆ ಸ್ವಲ್ಪ ಇರಲಿ ಅಂತ ವೀಡಿಯೋಸ್ ಕೂಡ ಮಾಡಿಕೊಂಡೆ. ಅದಾದಮೇಲೆ ಮತ್ತೆ ಜರ್ನಿನ ನಾವು ಸ್ಟಾರ್ಟ್ ಮಾಡಿದ್ವಿ. ನಡೆದು ಸಾಕಾಗೋಯ್ತು ಹೊರತು ನಮ್ಮ ಡೆಸ್ಟಿನೇಷನ್ ಪಾಯಿಂಟ್ ಕೂಡ ರೀಚ್ ಆಗಲಿಲ್ಲ ನಾವು. ನಮ್ಮ ಗೈಡ್ ನೋಡಿದ್ರೆ ನಮ್ಮನ್ನು ಬಿಟ್ಬಿಟ್ಟು ಆಲ್ರೆಡಿ ಓಡೋಗ್ಬಿಟ್ಟಿದ್ರು. ಅದಾದಮೇಲೆ ಎಲ್ಲರನ್ನು ಫಾಲೋ ಮಾಡಿಕೊಂಡು ನಾವು ಕೂಡ ಹೋದ್ವಿ. ನೋಡ್ತಾ ನಮ್ಮ ಡೆಸ್ಟಿನೇಷನ್ ಪಾಯಿಂಟ್ನ ನಾವು ತಲುಪಿದ್ವಿ. ವ್ಯೂ ಪಾಯಿಂಟ್ ನೋಡಿ ಗೈಸ್ ಹೀಗಿದೆ. ಇದು ಆ್ಯಕ್ಚುಲಿ ಫುಲ್ ವ್ಯೂ ಪಾಯಿಂಟ್ ಅಲ್ಲ, ಇನ್ನೂ ಮೇಲೆ ಹೋಗಬೇಕು ಅಂತ ಗೈಡ್ ಹೇಳಿದ್ರು. ಬಟ್ ನಮ್ಮ ಕಾಲು ನಮಗೆ ಸಪೋರ್ಟ್ ಮಾಡ್ತಿರ್ಲಿಲ್ಲ. ಸರಿ ಸಾಕಪ್ಪ ಇದೆ ಅಂತ ಅಂದ್ಬಿಟ್ಟು ಎಷ್ಟಾಗುತ್ತೋ ಅಷ್ಟು ಕಣ್ಣು ತುಂಬಿಸ್ಕೊಂಡು ಅಲ್ಲೇ ಸಿಕ್ಕೊಂದು ಪೇರ್ಲೆಕಾಯಿನ ತಿನ್ಕೊಂಡು 1-2 ಸೆಲ್ಫಿನ ತಗೊಂಡು ಮತ್ತೆ ಕೆಳಗಿಳಿಯೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಈ ಥರ ನಾನು ಹೋಗಿದ್ದ ಜಾಗದಲ್ಲೆಲ್ಲ ಕಲ್ಲು ಜೋಡಿಸಿರ್ತಾರೆ, ಯಾಕಂತ ನನಗೆ ಗೊತ್ತಿಲ್ಲ. ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ. ಅದಾದಮೇಲೆ ಮತ್ತೆ ಕೆಳಗಿಳಿದ್ವಿ. ಕೆಳಗಿಳಿದು ಬಂದ ತಕ್ಷಣ ಟಿಫನ್ ರೆಡಿ ಆಗಿತ್ತು. ಬಿಸಿ ಬಿಸಿ ಇಡ್ಲಿ ವಡೆ ಸಾಂಬಾರು ಎಲ್ಲ ಮಾಡಿದ್ರು. ತಿಂದ್ಬಿಟ್ಟು ಮತ್ತೆ ರೂಮಿಗೆ ಹೋಗಿ ಫ್ರೆಶ್ ಅಪ್ ಆಗಿ ಬಂದು ರೆಸಾರ್ಟ್ನೆಲ್ಲ ಒಂದು ರೌಂಡ್ ಹಾಕೊಂಬರೋಣ ಅಂತ ಆಚೆ ಬಂದ್ವಿ. ಫ್ರೆಂಡ್ಸ್ ಎಲ್ಲ ರೆಡಿ ಆಗೋಕ್ಕೆ ಟೈಮ್ ಆಗುತ್ತೆ ಅಂತ ನಂದೊಂದು ವೀಡಿಯೋ ಹಾಗೆ ನಾನು ಮಾಡ್ಕೊತಾ ಇದ್ದೆ. ಅದಾದಮೇಲೆ ಮತ್ತೆ ರೆಸಾರ್ಟ್ ನೋಡೋಣ ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ವಿ. ನೋಡಿ ಗಾಯ್ಸ್, ರೆಸಾರ್ಟು ಹೀಗಿದೆ. ಬ್ಯಾಂಗ್ಳೂರಲ್ಲೇ ರೆಸಾರ್ಟ್ ನೋಡಿ ಸಾಕಾಗಿರೋರಿಗೆ, ನೇಚರ್ನ ತುಂಬ ಇಷ್ಟಪಡೋರಿಗೆ ಈ ರೆಸಾರ್ಟ್ನ ನಾನು ಪ್ರಿಫರ್ ಮಾಡ್ತೀನಿ. ಫುಲ್ಲು ಕಾಡು, ಆ ಕಾಡು ಮಧ್ಯೆ ಈ ರೆಸಾರ್ಟು ಎಲ್ಲನೂ ಕೂಡ ನೇಚರಿಂದ ತುಂಬಿದೆ. ಯಾವುದೇ ಥರ ಇಂಟರ್ನೆಟ್ ಇರಲ್ಲ, ಯಾವುದೇ ಥರ ಫೋನ್ಸು ಕಾಲ್ಸು ಅನ್ನೋದಿರಲ್ಲ. ನೋ ಮೆಸೇಜಸ್, ನೋ ಕಾಲ್ಸ್, ಬರೀ ಪೀಸ್ ಅಷ್ಟೇ. ನೇಚರ್ನ ಇಷ್ಟಪಡೋರಿಗೆ ಈ ಥರ ರೆಸಾರ್ಟ್ ತುಂಬಾ ಇಷ್ಟ ಆಗುತ್ತೆ. ಸೊ ನಾವು ಹೋಗಿದ್ದ ಟೈಮಲ್ಲಿ ತುಂಬ ಮಳೆ ಬರ್ತಿತ್ತು. ಯಾವುದೇ ಔಟ್ಡೋರ್ ಆ್ಯಕ್ಟಿವಿಟೀಸ್ನ ನಾವು ಮಾಡೋಕ್ಕಾಗಲಿಲ್ಲ. ಸೊ ಬರೀ ರೆಸಾರ್ಟ್ನ ವ್ಯೂ ಮಾಡ್ಕೊಂಡೇ ಇದ್ವಿ. ಅಲ್ಲೇ ಟೈಮ್ ಆಗ್ತಾ ಹೋಯಿತು. ಇದು ನಾವಿದ್ದಂಥ ರೂಮ್ ಸ್ಟೇ. ಇಲ್ಲಿ ಬಂದು 2 ಥರ ಸ್ಟೇ ಇದೆ. ಒಂದು ರೂಮ್ ಸ್ಟೇ ಇದೆ, ಇನ್ನೊಂದು ಟೆಂಟ್ ಸ್ಟೇ ಇದೆ. ನಿಮಗೆ ಯಾವ್ದು ಬೇಕೋ ನೀವು ಅದನ್ನು ಪ್ರಿಫರ್ ಮಾಡ್ಕೋಬೋದು. ನಮ್ಮ ಟೀಮಲ್ಲಿ ಏನು ಮಾಡಿದ್ರು ಅಂದರೆ ಗರ್ಲ್ಸ್ಗೆಲ್ಲ ಆಲ್ಮೋಸ್ಟ್ ರೂಮ್ ಸ್ಟೇನೇ ಕೊಟ್ಟರು ಆ್ಯಂಡ್ ಬಾಯ್ಸ್ಗೆ ಬಂದು ಟೆಂಟ್ ಸ್ಟೇನ ಕೊಟ್ಟರು. ಬಿಕಾಸ್ ಅಲ್ಲಿ ಕಾಡು ಅಂತ ಅಂದಮೇಲೆ ಜಿಗಣೆಗಳೆಲ್ಲ ತುಂಬ ಜಾಸ್ತಿ ಇರುತ್ತೆ. ಬಾಯ್ಸ್ ಎಲ್ಲ ಬೇಗ ಅಡ್ಜಸ್ಟ್ ಆಗಿಬಿಡ್ತಾರೆ, ಗರ್ಲ್ಸಿಗೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಅಂದ್ಬಿಟ್ಟು ಗರ್ಲ್ಸ್ ಎಲ್ಲ ರೂಮ್ ಸ್ಟೇನೇ ಪ್ರಿಫರ್ ಮಾಡಿದ್ರು. ಬಾಯ್ಸ್ ಫುಲ್ ಜೋಶಲ್ಲಿ ಟೆಂಟ್ ಸ್ಟೇಗೆ ಹೋದರು. ಬಟ್ ಜಿಗಣೆಗಳು ಕಚ್ಚಿಸ್ಕೊಂಡು ಪಾಪ ಕಾಲೆಲ್ಲ ರಕ್ತ ಬರ್ತಾಯಿತ್ತು. ಅದಾದಮೇಲೆ ನೋಡ್ತಾ ಮಧ್ಯಾಹ್ನ ಕೂಡ ಆಗೋಯ್ತು. ಆ ವೆದರ್ಗೆ ಮಧ್ಯಾಹ್ನ ಆಗಿದೆಯಾ ಇಲ್ವಾ ಅನ್ನೋದು ಕೂಡ ಗೊತ್ತಾಗಿರಲಿಲ್ಲ, ಯಾಕಂದರೆ ಮಳೆ ಫುಲ್ ಜೋರಿತ್ತು. ಇನ್ನೇನು ಮಾಡೋದು, ಬಿಸಿ ಬಿಸಿ ಊಟ ಕೂಡ ರೆಡಿ ಆಗಿತ್ತು. ವೆಜ್ಜು ನಾನ್ ವೆಜ್ ಎರಡೂ ರೆಡಿ ಇದ್ರಿಂದ ನಾನ್ ವೆಜ್ ತಿನ್ಕೊಂಡು ಮತ್ತೆ ಒಂದು ರೌಂಡ್ ಹಾಕೋಣ ರೂಮ್ಗೆ ಹೋಗಿ ಏನು ಮಾಡೋದು ಅಂತ ಈ ಕಡೆ ಬಂದ್ವಿ. ಈ ಕಡೆ ಬಂದರೆ ಕಯಾಕಿಂಗ್ ಇತ್ತು, ಆಡೋರು ಕೂಡ ಆಡ್ತಾಯಿದ್ರು. ಇನ್ನು ಕೆಲವರು ರೈನ್ ಡ್ಯಾನ್ಸ್ ಮಾಡ್ತಾಯಿದ್ರು. ರಿಯಲ್ ಮಳೆ ಬರ್ತಿದ್ರಿಂದ ಆರ್ಟಿಫಿಷಿಯಲ್ ರೈನ್ ಬೇಕಾಗಿರಲಿಲ್ಲ, ಬಟ್ ಎರಡೂ ಮಿಕ್ಸ್ ಇದ್ರಿಂದ ಎಂಜಾಯ್ ಮಾಡ್ತಾ ಇದ್ರು. ನಾವು ಸರಿ ಇನ್ನೇನು ಮಾಡೋದು ಅಂತ ಅಂದ್ಬಿಟ್ಟು ಅಂದ್ಕೊಂಡು ಈ ಕಡೆ ಬಂದು ನಾನೊಂದು ವೀಡಿಯೋಸ್ನ ಮಾಡ್ಕೊತಾ ಇದ್ದೆ. ಹೇಗೋ ಬಂದಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ನನಗೆ ಬಂದಿದ್ದ ರೀತಿಯಲ್ಲಿ ವೀಡಿಯೋ ಮಾಡ್ಕೊಂಡಿದ್ದೀನಿ. ಇದೆಲ್ಲ ನೋಡ್ತಾ ಸಂಜೆ ಕೂಡ ಆಗೋಯ್ತು. ಸಂಜೆ ಆಟ ಆಡೋರು ಆಟ ಆಡ್ತಾಯಿದ್ರು. ಬಾಯ್ಸ್ ಎಲ್ಲ ವಾಲಿಬಾಲ್ ಆಡ್ತಾಯಿದ್ರು, ಶಟಲ್ ಕಾಕ್ ಆಡ್ತಾಯಿದ್ರು. ಕೆಲವರು ಕೇರಮ್ಮು ಅದು ಇದು ಅಂತ ಆಟ ಆಡ್ಕೊಂಡಿದ್ರು. ನಾವು ಕೂಡ ರೂಮಿಗೆ ಹೋಗಿ ನಮಗೆ ಬರೋ ಸ್ಟೆಪ್ಸಲ್ಲಿ ಡ್ಯಾನ್ಸ್ ಕಲಿತು ಡ್ಯಾನ್ಸ್ ಮಾಡಿ ಊಟ ಮಾಡೋಣ ಅಂತ ಮತ್ತೆ ಆಚೆ ಬಂದ್ವಿ. ಆಚೆ ಬಂದ ತಕ್ಷಣ ಸಾಂಗ್ಸ್ ಹಾಕಿದ್ರು. ಆ ಸಾಂಗ್ ಕೇಳಿಕೊಂಡು ಊಟ ಮಾಡಿಕೊಂಡು ಡ್ಯಾನ್ಸ್ ಮಾಡ್ತಿರೋರನ್ನ ನೋಡಿಕೊಂಡು ರೂಮಿಗೆ ನಾವು ಹೋದ್ವಿ. ಇವತ್ತಿಂದು ಇಷ್ಟೇ. ಮುಂದೇನಾಯಿತು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ.